ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ BS ಯಡಿಯೂರಪ್ಪನವರ ಬಗ್ಗೆ ಭಾಳ ಹತ್ತಿರದಿಂದ ಭಾಳಷ್ಟು ವರ್ಷದಿಂದ ಅವರ ಸಂಪರ್ಕದಲ್ಲಿರುವಲ್ಲಿ ನಾನು ಒಬ್ಬ. ನನ್ನ ತಂದೆ ಕಾಲದಿಂದಲೂ ಕೂಡ ಜನಸಂಘದಲ್ಲಿ ಒಬ್ಬ ಧೀಮಂತ ನಾಯಕ, ಹೋರಾಟಗಾರ, ನಡೆದಂತೆ ನುಡಿದಂಥ ಒಬ್ಬ ರಾಜಕಾರಣಿ ಸನ್ಮಾನ್ಯ BS ಯಡಿಯೂರಪ್ಪನವರು. ನನ್ನ ಅಪ್ಪ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯ 16 ವರ್ಷ ಕೋಶಾಧಿಕಾರಿಯಾಗಿ ಸನ್ಮಾನ್ಯ ಡಾಕ್ಟರ್ VS ಆಚಾರ್ಯ ದಿವಂಗತ ಅವರ ಕೈ ಅಡಿಯಲ್ಲಿ ಹಾಗೂ ದಿವಂಗತ ಶ್ರೀಯುತ ರಾಮ್ ಭಟ್ರು ಪುತ್ತೂರು ಉರಿಮಜ್ಜಲ್ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಾ ಸುದೀರ್ಘವಾಗಿ ರಾಜಕೀಯ ಜೀವನ ನಡೆಸಿದ ನಮ್ಮ ತಂದೆ, ನಾನು ಸ್ವಯಂ ಸೇವಕನಾಗಿ ವಿದ್ಯಾರ್ಥಿ ಪರಿಷತ್ತು, ಆಮೇಲೆ ಸಹಕಾರ ಭಾರತಿಯಲ್ಲಿ ಹೋಗಿ ತದನಂತರ 2004ರಲ್ಲಿ ಅದರ ಹಿಂದೆ ಇದ್ದೆ, ಆ್ಯಕ್ಟಿವ್ ಆಗಿರಲಿಲ್ಲ ರಾಜಕೀಯದಲ್ಲಿ. 2004ರಲ್ಲಿ ನನ್ನನ್ನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮಾಡಿದರು. ಅದರ ಮೊದಲೇ ನಿರಂತರವಾಗಿ ನಮ್ಮ ಸಂಪರ್ಕ ಇತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವರು, ರಾಮಚಂದ್ರ ಗೌಡರು ನೇರವಾಗಿ ಮಂಗಳೂರಿಗೆ ಬಂದಾಗ ನಮ್ಮಲ್ಲಿ ಯಾವಾಗಲೂ ನಮ್ಮ ಮನೆಗೆ ಬರೋದಾಗಲಿ ನಮ್ಮ ಸಂಪರ್ಕದಲ್ಲಿದ್ದರು. 2004ರ ಚುನಾವಣೆಯಲ್ಲಿ ನಾನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಾಗ ಪ್ರಥಮ ಬಾರಿಗೆ ಯಾವುದೇ ಚುನಾವಣೆಗೆ ನಿಲ್ಲದೆ ಪ್ರಥಮ ಬಾರಿಗೆ ರಾಜಕೀಯದಲ್ಲಿ ಧುಮುಕಿ ಸನ್ಮಾನ್ಯ ರಮನಾಥ್ ರೈ ಅವರನ್ನು ಸೋಲಿಸಿ ವಿಧಾನಸಭೆಗೆ ಮೆಟ್ಟಲೇರಿದೆ. ಆಗ ಯಡಿಯೂರಪ್ಪನವರಿಗೆ ಭಾಳ ಸಂತೋಷ ಆಯಿತು. 20 ತಿಂಗಳು ವಿರೋಧ ಪಕ್ಷದಲ್ಲಿದ್ದೆ. ಸನ್ಮಾನ್ಯ ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದಲ್ಲಿದ್ದು. ತದನಂತರ ಸನ್ಮಾನ್ಯ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ, ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ, ಅವರ ಕೈ ಕೆಳಗೆ ಒಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು. ಆಗ ಸ್ವಲ್ಪ ಚಿಂತನೆ ಮಾಡಿದೆ. ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದೇನೆ, ಪ್ರಥಮ ಬಾರಿಗೆ ಮಂತ್ರಿ ಆದರೆ ನನ್ನ ಜಿಲ್ಲೆ ಹಿರಿಯರಿಗೇನಾದರೂ ನೋವಾಗ್ಬೋದು ಅಂತ ಚಿಂತನೆ ನನ್ನಲ್ಲಿತ್ತು. ಆದರೂ ಕೂಡ ನನಗೆ ಜವಾಬ್ದಾರಿ ಕೊಟ್ಟರು. ಪ್ರಥಮ ಹಂತದಲ್ಲಿ ಹಾರ್ಟಿಕಲ್ಚರ್, ಮೀನುಗಾರಿಕೆ ಮತ್ತು ಮುಜರಾಯಿ ಮಂತ್ರಿಯಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ನಿಷ್ಠೆಯಿಂದ ಮಾಡ್ತಾ ಇರುವಾಗ ಮತ್ತು ಇನ್ನೂ ಎಕ್ಸ್ಪಾನ್ಷನ್ ಆಗುವಾಗ ಹಾರ್ಟಿಕಲ್ಚರನ್ನು ನಮ್ಮ ಆತ್ಮೀಯ ಮಿತ್ರರಾದ ಬೆಳಗಾವಿನ ಶಾಸಕರಿಗೆ ಕೊಟ್ಟರು. ನಾನು ಕೊನೆ ತನಕ ಆ 20 ತಿಂಗಳ ಅವಧಿಯಲ್ಲಿ ಮೀನುಗಾರಿಕೆ ಮಂತ್ರಿಯಾಗಿ, ಮುಜರಾಯಿ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶ ಇತ್ತು. ವಿಶೇಷವಾಗಿ ಏನಾದರೂ ನನಗೆ ತೊಂದರೆ ಆದರೆ ಅಥವಾ ರಾಜಕೀಯದಲ್ಲಿ ಸರ್ಕಾರ ನಡೆಸುವಲ್ಲಿ ಅಡಚಣೆಗಳಾದರೆ ಯಡಿಯೂರಪ್ಪನವರು ನನ್ನನ್ನು ಸೂಕ್ತ ದಾರಿಯಲ್ಲಿ ಮುನ್ನಡೆಸ್ತಾಯಿದ್ರು. ಸೊ ಆ ದೃಷ್ಟಿಯಿಂದ ನನಗೆ ಅವರು ಒಬ್ಬ ಗುರು ಸ್ಥಾನದಲ್ಲಿದ್ದು ಅಪ್ಪಾಜಿ ಅಂತ ಕರೆದು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಒಳಗಾಗಿದ್ದೆ. ಯಾವಾಗಲೂ ಹೇಳ್ತಾರೆ BS ಯಡಿಯೂರಪ್ಪ ನೆಗಾಡೋದಿಲ್ಲ, ಯಾವಾಗಲೂ ಮುಖ ಅವರು ಕೋಪದಲ್ಲಿರ್ತದೆ ಅಂತ. ಅವರು ನಿಜವಾಗಿ ಅವರ ಹೃದಯ ಸಣ್ಣ ಮಗುವಿನ ಹಾಗೆ. ಸಣ್ಣ ಮಗು ಯಾವ ರೀತಿ ಇರ್ತದೋ ಅದೇ ರೀತಿ ಒಮ್ಮೆ ಜೋರು ಮಾಡಿದರೂ 2 ನಿಮಿಷದಲ್ಲಿ ವಾಪಸ್ ನನ್ನನ್ನು ಕರೆದು ಏನಪ್ಪ ಅಂತ ಕರೀತಾರೆ. ನಾನು 1-2 ಬಾರಿ ಜೋಕು ಕೂಡ ಮಾಡಿದ್ದೆ. ಅವರು ಜೋರು ಮಾಡುವಾಗ ನಾನು ಜೋರಾಗಿ ನೆಗಾಡಿದೆ, ಆಗ ಅವರು ನೆಗಾಡಿದರು. ಸೊ ಈ ರೀತಿ ನಮ್ಮ ಅತ್ಯುತ್ತಮವಾದಂಥ, ಯಾಕಂತ ಹೇಳಿದ್ರೆ ನಾನು ಮನಬಿಚ್ಚಿ ಮಾತಾಡೋದಾದರೆ ಯಾವುದೇ ಕಾರ್ಯಕ್ರಮ ಇರಲಿ ಅವನು ನನ್ನ ಪಕ್ಕದಲ್ಲಿ ಕೂರಿಸಿ ನನ್ನನ್ನು ಊಟ ಮಾಡಿಸುವಂಥ ಟೇಬಲಲ್ಲಿ ಕೂರಿಸಿದ್ರು. ಅವರ ಮಕ್ಕಳು ಸ್ವಲ್ಪ ದೂರ ಇದ್ದರು, ಯಾಕಂದರೆ ಅವರ ಕುಟುಂಬಸ್ಥರು ಭಾಳ ಹೆದರ್ತಾಯಿದ್ರು. ನಮ್ಮ ಬಾಂಧವ್ಯ ವಿಶೇಷ. ಸೊ ಆ ದೃಷ್ಟಿಯಲ್ಲಿ ಯಾವಾಗ ಮಂಗಳೂರು ಬಂದರೂ ಅನೇಕ ದೇವಸ್ಥಾನಗಳನ್ನು ಸಂದರ್ಶನ ಮಾಡೋದು, ಅನೇಕ ದೇವಸ್ಥಾನಗಳ ಅವರ ಆರೋಗ್ಯ ಬೇಕು, ಅವರ ನೇತೃತ್ವದಲ್ಲಿ ಈ ರಾಜ್ಯ ಮುನ್ನಡೆಯಬೇಕು, ಈ ರಾಜ್ಯದ ಬಡ ಜನರ, ದೀನದಲಿತರ, ರೈತರ ಅಭಿವೃದ್ಧಿ ಆಗಬೇಕು ಅಂತ ಪ್ರತಿ ದೇವಸ್ಥಾನದಲ್ಲಿ ಒಬ್ಬ ಮುಜರಾಯಿ ಮಂತ್ರಿಯಾಗಿ ಬೇಡ್ತಾ ಇದ್ದೆ. 1 ವರ್ಷ ಅವರ ಮದುವೆ ವಾರ್ಷಿಕೋತ್ಸವವನ್ನು ಕೂಡ, ಹುಟ್ಟುಹಬ್ಬವನ್ನು ಕೂಡ ತಿರುಪತಿಯಲ್ಲಿ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿತು. ಇಡೀ ಕುಟುಂಬಸ್ಥರು ಬಂದಿದ್ದರು. ಸೊ ಈ ರೀತಿ ಒಬ್ಬ ನಿಜವಾದ ಒಬ್ಬ ರೈತನ ಮಗನಾಗಿ, ಒಂದು ಒಳ್ಳೆಯ ರಾಜಕಾರಣಿಯಾಗಿ, ಅದು ಅತ್ಯುನ್ನತ ಮಟ್ಟದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿ ನಿರಂತರವಾಗಿ 50 ವರ್ಷ ಕಾಲ ಒಬ್ಬ ಸುದೀರ್ಘವಾದ ರಾಜಕೀಯ ಜೀವನ ಮಾಡೋದಿದ್ದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು. ತಮಗೆಲ್ಲ ಗೊತ್ತಿದೆ, ಒಬ್ಬ ಸ್ವಯಂ ಸೇವಕನಾಗಿ ರಾಜಕೀಯದಲ್ಲಿ ಸೇವೆ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಕೂಡ ವಿರೋಧ ಪಕ್ಷದಲ್ಲಿದ್ದು ನಮ್ಮನ್ನು ಬೆಳೀಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಒಂದು ಕಾಲದಲ್ಲಿತ್ತು. ಇಂದಿರಾ ಗಾಂಧಿ ಹೆಸರಲ್ಲಿ ನಮ್ಮ ತಂತಿಗಮ್ಮ ಕೂಡ ನಿಂತರೂ ವಿನ್ ಆಗ್ತಾರೆ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಮತ್ತು ಭುಜಬಲ ಹಣಬಲದ ಎದುರಲ್ಲಿ ಜನಸಂಘ ಅಥವಾ ಈ ಸಂಘ ಪರಿವಾರಕ್ಕೆ ಹೆಚ್ಚಿನ ಒಂದು ಆಗಾಗ ಸಂಘರ್ಷಗಳು ನಡೀತಾ ಇತ್ತು.
ಆದರೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಸಲ ಅವರು ಪುರಸಭೆ ಸದಸ್ಯರಾಗಿದ್ದಾಗ ಅವರು ಸೈಕಲ್ ಹೋಗ್ತಾ ಇರುವಾಗ ಅವರಿಗೆ ವಿರೋಧಿಗಳು ಹೊಡೆದು ಪಕ್ಕದಲ್ಲಿ ಸತ್ತಿದ್ದಾರೆ ಅಂತ ಬಿಟ್ಟು ಹೋದದನ್ನು ನಾವು ನೋಡಿದ್ದೇವೆ. ಸೊ ಅಂಥ ಒಂದು ಧೀಮಂತ ನಾಯಕ ಇವತ್ತು ಸುದೀರ್ಘವಾದ ತನ್ನ ಜೀವನವನ್ನು ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ ಮುಡಿಪಾಗಿಟ್ಟು ಇಡೀ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈಗಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ನಮ್ಮದು ಒಂದೇ ಪ್ರಾರ್ಥನೆ ದೇವರಲ್ಲಿ, ಅವರಿಗೆ ಇನ್ನಷ್ಟು ಆಯುಷ್ಯ ಕೊಡಲಿ ಭಗವಂತ, ಆರೋಗ್ಯ ಕೊಡಲಿ. ನಿರಂತರವಾಗಿ ಬಿ ಜೆ ಪಿಯನ್ನು ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ದಕ್ಷಿಣ ಭಾರತದ ಗೆಟ್ ವೇ ಆಫ್ ಕರ್ನಾಟಕ ಅಂತ ನಾವು ಕರಿತೇವೆ, ಆ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಒಬ್ಬ ಬಿ ಜೆ ಪಿಯ ಪತಾಕೆಯನ್ನು ಹಾರಿಸಿ ಅದರ ರಾಜ್ಯಭಾರ ಮಾಡಿ ಕಾರಣಾಂತರದಿಂದ ಅದು ಈಗ ನಮ್ಮನ್ನು ಬಿಟ್ಟು ಹೋದರೂ ಕೂಡ ಪುನರಪಿ ಬರುವಂಥ ಚುನಾವಣೆಯಲ್ಲಿ ಅದರ ನೇತೃತ್ವ ವಹಿಸಿ ಯಡಿಯೂರಪ್ಪನವರು ಈ ಒಂದು ಬಿ ಜೆ ಪಿಯ ಒಂದು ಪಕ್ಷವನ್ನು ಇನ್ನಿತರ ಅವರ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರ ಕಟ್ಟುವಂಥ ವ್ಯವಸ್ಥೆಗೆ ಆ ಭಗವಂತನ ಅನುಗ್ರಹ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮ ನಾಡು 8 ತಾರೀಕಿಗೆ ನನ್ನ ಬರಲಿಕ್ಕೆ ಹೇಳಿದ್ದಾರೆ. 9 ತಾರೀಕಿಗೆ ನಾನು ಅವರೊಟ್ಟಿಗೆ ಇರ್ತೇನೆ ಚಿತ್ರದುರ್ಗದಲ್ಲಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜನ ಬಂಧುಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಟನೆಯ ಎಲ್ಲ ನಮ್ಮ ಪರಸಂಘಗಳು ಯಾವುದೆಲ್ಲ ಇದೆ, ಯಾವ್ಯಾವ ಸಂಘಟನೆಗಳಿವೆ, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದು ಪಕ್ಷರಹಿತ ಒಂದು ವಿಶೇಷವಾದಂಥ ಒಬ್ಬ ನೇತಾರ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ದೇಶ ಪ್ರೇಮಿಯಾಗಿ ಈ ದೇಶವನ್ನು ಮುನ್ನಡೆಸುವಂಥ ಜವಾಬ್ದಾರಿಯಲ್ಲಿ ತನ್ನಿಂದ ತಾನು ಸೇವೆ ಮಾಡಬೇಕು ಎಂದು ನಿಸ್ವಾರ್ಥವಾಗಿ ಸೇವೆ ಮಾಡಿದ ಪೂಜ್ಯರಾದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ತಾವೆಲ್ಲ ಪೂರ್ಣ ಅನುಗ್ರಹ ಆಶೀರ್ವಾದ ಮಾಡಬೇಕು. ಎಲ್ಲ ಸ್ವಾಮೀಜಿಗಳು ಬರ್ತಾರೆ, ಮಠಾಧೀಶರು, ಅವರೆಲ್ಲ ಆಶೀರ್ವಾದದಲ್ಲಿ ಇನ್ನಷ್ಟು ಶಕ್ತಿಯಾಗಿ ಅವರು ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅಂದರೆ ಕರ್ನಾಟಕ, ಕರ್ನಾಟಕ ಅಂದರೆ ಯಡಿಯೂರಪ್ಪ ಆ ಭಾವನೆಯ ಮೂಲಕ ಮುನ್ನಡೆಸಬೇಕು ಅಂತ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಜೈ ಶ್ರೀರಾಮ್.